2025 ನವೆಂಬರ್ 30 ಶಿವಮೊಗ್ಗದಲ್ಲಿ ಭಗವದ್ಗೀತಾ ಅಭಿಯಾನ ಮಹಾಸಮರ್ಪಣೆ ಕಾರ್ಯಕ್ರಮ ನಡೆಯಲಿದೆ. ನಗರದ ಅಲ್ಲಮಪ್ರಭು ಮೈದಾನದಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮ. 15,000 ಶಾಲಾ ಮಕ್ಕಳು ಒಕ್ಕೊರಲಲ್ಲಿ ಗೀತೆಯ 11ನೇ ಅಧ್ಯಾಯದ ಶ್ಲೋಕವನ್ನು ಪಠಣ ಮಾಡಲಿದ್ದಾರೆ. ಈ ಅಭಿಯಾನದ ಬಗ್ಗೆ ಸಮಿತಿಯಿಂದ ವಿಶೇಷ ಪತ್ರಿಕಾಗೋಷ್ಠಿ ಏರ್ಪಡಿಸಲಾಗಿತ್ತು. ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಕಾರ್ಯಕ್ರಮದ ಬಗ್ಗೆ ತಿಳಿಸಿದರು. ನಂತರ ಸಂಸದ BY ರಾಘವೇಂದ್ರ ಮಾತನಾಡಿದರು. ಮಾಜಿ ಶಾಸಕ KB ಪ್ರಸನ್ನಕುಮಾರ್, ಅಭಿಯಾನದ ಸಮಿತಿಯ ಕಾರ್ಯಾಧ್ಯಕ್ಷ ಅಶೋಕ್ G ಭಟ್, ಅಭಿಯಾನದ ಸಂಚಾಲಕ TJ ಲಕ್ಷ್ಮೀನಾರಾಯಣ, ಉಪಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಕಾಶಿ ಉಪಸ್ಥಿತರಿದ್ದರು. ಗುರುಗಳು ಬಂದ್ರಲ್ಲ, ಈ ಅಭಿಯಾನ ರಾಜ್ಯ ಮಟ್ಟದ ಅಭಿಯಾನ ಅಕ್ಟೋಬರ್ 25 ಶುರುವಾಗಿದೆ. ಅಭಿಯಾನ ಒಂದು ತಿಂಗಳಲ್ಲಿ, ಇವತ್ತು 26ನೇ ತಾರೀಕು, ಒಂದು ತಿಂಗಳಲ್ಲಿ ಅದ್ಭುತವಾದ ಬೆಳವಣಿಗೆಗಳು ಈ ಜಿಲ್ಲೆಯಲ್ಲಿ ಆಗಿದ್ದಾವೆ. ಶಿವಮೊಗ್ಗ ಜಿಲ್ಲೆಯಲ್ಲಿ 280ಕ್ಕೂ ಹೆಚ್ಚು ಶ್ಲೋಕಗಳನ್ನು ನಡೆದಿದ್ದು ಸುಮಾರು 16,000 ಮಕ್ಕಳಿಗೆ ಈ ಶ್ಲೋಕ ತಲುಪಿದೆ ಮತ್ತು ಸುಮಾರು 5,200 ಸಾರ್ವಜನಿಕರಿಗೆ ತಲುಪಿದೆ. ಉಪನ್ಯಾಸಗಳು ಕೂಡ ವಿಶೇಷವಾಗಿ ಆಗಿದ್ದಾವೆ. ಸುಮಾರು 150ಕ್ಕೂ ಹೆಚ್ಚು ಉಪನ್ಯಾಸಗಳು ಭಗವದ್ಗೀತೆ ಬಗ್ಗೆ ಜಿಲ್ಲೆಯಲ್ಲಿ ಆಗಿದ್ದಾವೆ. ಇನ್ನೊಂದು ದಾಖಲೆ ಶಿವಮೊಗ್ಗ ಜಿಲ್ಲೆ ಅಂತಂದ್ರೆ 6ಕ್ಕೂ ಹೆಚ್ಚು ಸಪ್ತಾಹ ಉಪನ್ಯಾಸಗಳಾಗಿದ್ದಾವೆ. ಅಂದ್ರೆ 7 ದಿನಗಳ ಕಾಲ ಒಂದೇ ಸ್ಥಳದಲ್ಲಿ ಭಗವದ್ಗೀತೆ ಬಗ್ಗೆ ಪ್ರವಚನ ಅಂತ 6ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ನಡೆದಿದ್ದಾವೆ. ರಾಜ್ಯದ ಮಾಹಿತಿ ಹೇಳೋದಾದ್ರೆ 1,500 ಅಂದ್ರೆ 1,500ಕ್ಕೂ ಹೆಚ್ಚು ಶ್ಲೋಕಗಳಿಂದ ರಾಜ್ಯಾದ್ಯಂತ ಆಗಿದ್ದಾವೆ. ಆಮೇಲೆ 300ಕ್ಕೂ ಹೆಚ್ಚು ಉಪನ್ಯಾಸಗಳಾಗಿದ್ದಾವೆ. ಸುಮಾರು 60,000ಕ್ಕೂ ಹೆಚ್ಚು ಜನಗಳ ನೇರವಾಗಿ ಅಭಿಯಾನ ರಾಜ್ಯದಲ್ಲಿ ತಲುಪಿದೆ. ಈ ಸಲ ಇದೇ 29ನೇ ತಾರೀಕು ರಾಜ್ಯ ಮಟ್ಟ ಸ್ಪರ್ಧೆ ಶಿವಮೊಗ್ಗದಲ್ಲಿ ಆಗಲಿಕ್ಕಿದೆ. ಶರಾವತಿ ನಗರದ ಆಧುನಿಕ ಶಿಕ್ಷಣ ಸಂಸ್ಥೆಯಲ್ಲಿ ಈ ರಾಜ್ಯ ಮಟ್ಟದ ಅಭ್ಯಾಸ ಸ್ಪರ್ಧೆಗಳು 29ಕ್ಕೆ ಆಗಲಿಕ್ಕಿದ್ದಾವೆ. 30ನೇ ತಾರೀಕು ಮಹಾಸಮರ್ಪಣೆ. 25,000 ಜನ ಸೇರಿ ನಿರೀಕ್ಷೆ ನಾವೆಲ್ಲ ಇದ್ದೇವೆ. ಅಲ್ಲಮಪ್ರಭು ಮೈದಾನದಲ್ಲಿ ಈಗಾಗಲೇ ಸಿದ್ಧತೆ ಪ್ರಾರಂಭ ಆಗಿದೆ. ಆ ಕಾರ್ಯಕ್ರಮದ ಸಿದ್ಧತೆಯನ್ನು ಕೂಡ ಅದ್ಭುತವಾಗಿ ಮಾಡ್ತಾ ಇದೆ. ಇಲ್ಲಿ ಕಾರ್ಯಕರ್ತರೆಲ್ಲರೂ ಕೂಡ ಬಂದ ಜನಗಳಿಗೆ ಊಟದ ವ್ಯವಸ್ಥೆ ಮತ್ತೆ ಅಷ್ಟೆಲ್ಲ ಒಂದೇ ಸಲ ಭಗವದ್ಗೀತೆಯನ್ನು ಅಚ್ಚುಕಟ್ಟಾಗಿ ಹೇಳ್ತಕ್ಕಂಥ ವ್ಯವಸ್ಥೆ ಇವುಗಳೆಲ್ಲ ಆಗ್ತಾ ಇದ್ದಾವೆ. ಈ ಅಭಿಯಾನದ 4 ಮುಖ್ಯ ಉದ್ದೇಶಗಳಲ್ಲಿ ಒಂದು ನೈತಿಕತೆ ಪುನರುತ್ಥಾನ ಅಂತ ಹೇಳಿ. ಅಂದ್ರೆ ಈ ಅಪರಾಧೀಕರಣ, ಅಪರಾಧಿಗಳ ಸಂಖ್ಯೆ ಜಾಸ್ತಿ ಆಗೋದಕ್ಕೆ ಏನಿದೆ, ಇದಕ್ಕೆ ತಡೆ ಹಾಕುವುದು ಕೂಡ ಒಂದು ಭಾಗ. ಹೀಗಾಗಿ ನಾವು ಪ್ರತಿಯೊಂದು ಜಿಲ್ಲೆಯಲ್ಲೂ ಭಗವದ್ಗೀತಾ ಅಭಿಯಾನದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾರ್ಯಕ್ರಮದ ಭಗವದ್ಗೀತೆಯನ್ನ ಹೇಳಿಕೊಟ್ಟು ಪುಸ್ತಕ ಮಾಡಿ ಬರ್ತೀವಿ. ಶಿವಮೊಗ್ಗದಲ್ಲಿ ನಾವೇ ನೇರವಾಗಿ ಭಾಗವಹಿಸಿದ್ದೇವೆ. ಇದೇ ಸಂದರ್ಭದಲ್ಲಿ ಬೇರೆ ಜಿಲ್ಲೆಗಳು ಕೂಡ ಜಿಲ್ಲಾ ಕಾರ್ಯಕರ್ತರು ಆ ಜಿಲ್ಲೆ ಕಾರ್ಯಕ್ರಮದಲ್ಲಿ ಮಾಡಿದ್ದಾರೆ. ಶಿವಮೊಗ್ಗದ ಇನ್ನೊಂದು ದಾಖಲೆ ಅಂತಂದ್ರೆ 2 ದೊಡ್ಡ ಆಸ್ಪತ್ರೆಗಳಲ್ಲಿ ಭಗವದ್ಗೀತೆಯ ಪುಸ್ತಕದ ವಿತರಣೆ, ಉಚಿತ ವಿತರಣೆ. ಒಂದು ಶಂಕರ ಕಣ್ಣಿನ ಆಸ್ಪತ್ರೆ, ಇನ್ನೊಂದು ನಂಜಪ್ಪ ಆಸ್ಪತ್ರೆ. 2 ಆಸ್ಪತ್ರೆಗಳಲ್ಲಿ ಈ 1 ತಿಂಗಳ ಅವಧಿಯಲ್ಲಿ ಬರ್ತಕ್ಕಂಥ ಎಲ್ಲ ರೋಗಿಗಳಿಗೆ ಅವರು ಉಚಿತವಾಗಿ ಭಗವದ್ಗೀತೆ ಪುಸ್ತಕವನ್ನು ಅವರ ಖರ್ಚಿನಿಂದಲೇ ವಿತರಣೆ ಮಾಡಿದ್ದಾರೆ. ಶಿವಗಂಗಾ ಯೋಗ ಕೇಂದ್ರದಲ್ಲಿ ಭಗವದ್ಗೀತೆ ಮತ್ತು ಯೋಗ ಎಂಬ ಕಾರ್ಯಕ್ರಮದ ಪ್ರವಚನ ನಮ್ಮ ಕಡೆಯಿಂದ ಆಗಿದೆ. ಹಾಗೆ ಶಾರದಾದೇವಿ ಅಂಧರ ವಿಕಾಸ ಶಾಲೆಯಲ್ಲಿ ಕೂಡ ಭಗವದ್ಗೀತಾ ಅಭಿಯಾನ ನಡೆದಿದೆ. ಇನ್ನು ಅನೇಕ ಮುಖ್ಯವಾದನ್ನು ಮಾತ್ರ ನಿಮಗೆ ಉಲ್ಲೇಖ ಮಾಡಿದ್ದೇವೆ ಅಷ್ಟೇ. ಅಂತೂ ಶಿವಮೊಗ್ಗದ ಭಗವದ್ಗೀತಾ ಅಭಿಯಾನ ಈ 18 ವರ್ಷದ ಅಭಿಯಾನದ ಒಂದು ಹೊಸ ದಾಖಲೆಯ ಸ್ಥಾಪನೆ ಮಾಡಿದೆ. ಶ್ರೀ ಶಂಕರಾಚಾರ್ಯರ ಪರಂಪರೆಯ ಒಂದು ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಗಳು ಶಿವಮೊಗ್ಗದಲ್ಲಿ ನೆರವೇರಿಸುವುದಕ್ಕೆ ಇಡೀ ನಮ್ಮ ಕ್ಷೇತ್ರದ ಜನರ ಪರವಾಗಿ, ರಾಜ್ಯದ ಜನರ ಪರವಾಗಿ ಕೋಟಿ ನಮಸ್ಕಾರವನ್ನು ಮೊದಲನ್ನು ತಿಳಿಸ್ತಾ ಇದ್ದೀವಿ. ಈಗಾಗಲೇ ಅಭಿಯಾನದ ಬಗ್ಗೆ ಸ್ವತಃ ಸ್ವಾಮೀಜಿಗಳೇ ನೇತೃತ್ವ ವಹಿಸಿಕೊಂಡು ಅನೇಕ ಶಾಲಾ, ಕಾಲೇಜು, ಅಂಧರ ವಿಕಾಸಗಳಲ್ಲಿ ಜೈಲಲ್ಲೂ ಕೂಡ ಹೋಗಿ ಅಭಿಯಾನದ ಮಹತ್ವವನ್ನು ತಿಳಿಸಿ ಮಹಾ ಒಂದು ದೊಡ್ಡ ಒಂದು ಕಾರ್ಯಕ್ರಮ
ನಾಳೆ 30ನೇ ತಾರೀಕಿಗೆ ಅಲ್ಲಮ ಪ್ರಭುಗಳ ಮೈದಾನದಲ್ಲಿ ಅವತ್ತು ಸಮಾಪ್ತ ಆಗ್ತಾ ಇದೆ. ಸುಮಾರು 25,000ಕ್ಕಿಂತ ಹೆಚ್ಚು ಯುವಶಕ್ತಿನೇ ಸಾಮೂಹಿಕ ಭಗವದ್ಗೀತಾ ಅಧ್ಯಯನವನ್ನು ಘಂಟಾಘೋಷವಾಗಿ ಸಮಾಜಕ್ಕೆ ಮುಟ್ಟುವುದರ ಕಾರ್ಯ ಆಗ್ತಾ ಇದೆ. ಹಾಗಾಗಿ ಗುರುಗಳ ಅಪೇಕ್ಷೆ ತಕ್ಕಂತೆ ಪ್ರತಿ ವ್ಯಕ್ತಿಗಳ ಮನಸ್ಸು ಶುದ್ಧವಾಗಬೇಕು, ಪ್ರತಿ ಮನಸ್ಸುಗಳು ನಗುಡ ಆಗಬೇಕು, ಸ್ವಾಭಿಮಾನದ ಸ್ವಚ್ಛವಾದಂತಹ ಒಂದು ಬದುಕಿಗೆ ನಾಂದಿಯಾದಂತಹ ಭಗವದ್ಗೀತಾ ಅಭಿಯಾನ ಅದ್ರ ಮುಖಾಂತರ ಸಮಾಜವನ್ನ ಕಟ್ಟುವಂತ ಕೆಲಸವನ್ನ ಗುರುಗಳ ಒಂದು ನೇತೃತ್ವದಲ್ಲಿ ಕಳೆದ 22 ವರ್ಷಗಳಿಂದ ಸುದೀರ್ಘವಾಗಿ ತಪಸ್ಸಿನ ರೀತಿಯಲ್ಲಿ ನೆರವೇರ್ತಾ ಇರೋದು ನಮ್ಮೆಲ್ಲರ ಒಂದು ಶಿಷ್ಯರ ಒಂದು ಸೌಭಾಗ್ಯ ಅಂತ ಸಂದರ್ಭ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಒಂದು ಅಳಿಲು ಸೇವೆಯನ್ನು ಸಲ್ಲಿಸುವಂತ ಒಂದು ಅವಕಾಶ, ವಿಶೇಷವಾಗಿ ಇದಕ್ಕೆ ಸನ್ಮಾನಿಸಿದ ಅಶೋಕ್ ಭಟ್ರು ಅದರ ಒಂದು ಸಂಚಾಲನ ಸಮಿತಿಯ ಅಧ್ಯಕ್ಷ ಆಗಿದ್ದಾರೆ, ಸನ್ಮಾನಿಸಿದ ಪ್ರಸನ್ನ ಅವರಿದ್ದಾರೆ, ಸನ್ಮಾನಿಸಿದ ಕಾಶಿ ಅವರಿದ್ದಾರೆ, ವಿಶೇಷವಾಗಿ ಸುಧೀಂದ್ರ ಅವರು, ಈ ರೀತಿ ವೇದಿಕೆ ಮೇಲೆ ಎಲ್ಲ ಹಿರಿಯರ ಒಂದು ನೇತೃತ್ವದಲ್ಲಿ ಸಜ್ಜನ ಬಂಧು ಭಗಿನಿಯರ ಒಂದು ಸಹಕಾರದಿಂದ ಈ ಕಾರ್ಯಕ್ರಮ ಆಗ್ತಾ ಇದೆ. ಇಷ್ಟೇ ವಿನಂತಿಯನ್ನು ಮಾಡ್ಕೊಳ್ಳೋದು, ಗುರುಗಳ ಪರವಾಗಿ ನಾನು ವಿನಂತಿ ಮಾಡ್ಕೊಳ್ಳೋದು, ಈ ಒಂದು ಅವಕಾಶ ಯಾರು ಕೂಡ ತಪ್ಪಿಸ್ಕೊಳ್ಳೋದು ಬೇಡ. ಕೇಂದ್ರದ ರಾಜ್ಯದ ಅನೇಕ ರಾಜಕೀಯ ಗಣ್ಯರು, ಸಮಾಜದ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದನ್ನೆಲ್ಲ ತಡೆಗಟ್ಟಲಿಕ್ಕೆ ಕೇವಲ ಕಾನೂನಿನಿಂದ ಸಾಧ್ಯವಿಲ್ಲ. ಏನಿದ್ರೂ ಈ ರೀತಿಯ ಅಭಿಯಾನಗಳು, ಭಗವದ್ಗೀತಾ ಅಭಿಯಾನಗಳು ನಡೆದರೆ ಮಾತ್ರ ಸಾಧ್ಯ ಅಂತ ಹೇಳಿ ಖಂಡಿತ ತಮ್ಮೆಲ್ಲರನ್ನು ಕಳಕಳಿಯ ಪ್ರಾರ್ಥನೆಯನ್ನ ಮಾಡ್ತೇವೆ. ಅತಿ ಹೆಚ್ಚು ಸಂಖ್ಯೆಯಲ್ಲಿ ಯುವಕ ಯುವತಿಯರು, ಹಿರಿಯರು ಎಲ್ಲರೂ ಕೂಡ ಈ ಸಭೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ತಮ್ಮ ಮೂಲಕ ಪ್ರಾರ್ಥನೆಯನ್ನ ಮಾಡ್ತೇವೆ. ತಾವುಗಳು ಕೂಡ ಇನ್ನೂ ಬರುವ ಭಾನುವಾರದ ತನಕ ದಿನನಿತ್ಯವೂ ವಿಶೇಷವಾಗಿ ಟಿವಿ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ಎಲ್ಲರಿಗೂ ಕರೆಯೋಲೆಯನ್ನ, ಗುರುಗಳ ಕರೆಯೋಲೆಯನ್ನ ತಿಳಿಸಬೇಕು. ಗುರುಗಳ ಆಶೀರ್ವಾದವೂ ಕೂಡ ಅವತ್ತು ಸಿಗ್ತದೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಭಗವದ್ಗೀತೆಯ ರಾಜ್ಯ ಮಟ್ಟದ ಅಭಿಯಾನ ಶ್ರೀಗಳ ಸಂಕಲ್ಪ ಆಗಿದ್ದು ಸುಮಾರು ಜುಲೈ ತಿಂಗಳಿಂದ ನಾವು ಕೆಲಸವನ್ನ ಪೂರ್ವಭಾವಿಯಾಗಿ ತಯಾರು ಮಾಡಿಕೊಂಡ್ವಿ. ಅಕ್ಟೋಬರ್ ಉದ್ಘಾಟನೆಯನ್ನು ಮಾಡಿದ್ವಿ. ಈಗ ಬರಲಿರುವ 30ನೇ ತಾರೀಕು ನವೆಂಬರ್ 2025 ಆ ದಿನ ಮಹಾಸಭೆಯು ಆ ದಿನದಿಂದ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹವನ್ನ ನೀಡ್ತಾ ಬಂದರು. ಅನೇಕ ಕಡೆಗಳಲ್ಲಿ ನಾವು ವಿವಿಧ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ವಿ, ವಿಚಾರಗೋಷ್ಠಿಗಳನ್ನ ನಡೆಸಿದ್ವಿ. ಆ ನಂತರದಲ್ಲಿ ಶ್ಲೋಕ ಕೇಂದ್ರಗಳನ್ನ ಮಾಡಿ ತನ್ಮುಖಾಂತರವಾಗಿ ವಿದ್ಯಾರ್ಥಿಗಳಿಗೆ ಸುಮಾರು 15,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಾವು ಶ್ಲೋಕವನ್ನ ಕಲಿಸಿದ್ದೇವೆ. ಅದಕ್ಕಾಗಿ ಶಿಕ್ಷಕಿಯರು ಬೇಕಾಗಿತ್ತು. ಪ್ರಶಿಕ್ಷಣ ಕೊಟ್ಟು ಶಿಕ್ಷಕಿಯರನ್ನು ಸುಮಾರು 200, 250, 300 ಇರ್ಬೋದೇನೋ ಅಷ್ಟು ಜನ ಶಿಕ್ಷಕಿಯರನ್ನ ತಯಾರು ಮಾಡಿ ಶಿವಮೊಗ್ಗದಾದ್ಯಂತ ಎಲ್ಲ ತಾಲೂಕುಗಳಲ್ಲಿ, ಶಿವಮೊಗ್ಗವೂ ಸೇರಿದಂತೆ ತಯಾರು ಮಾಡಿ ಅವ್ರನ್ನ ನಾವು ವಿದ್ಯಾರ್ಥಿಗಳು ಎಲ್ಲಿದ್ದಾರೆ ಅಲ್ಲಿಗೆ ಶಾಲಾ ಕಾಲೇಜುಗಳಿಗೆ ಭೇಟಿ ಕೊಡೋ ಹಾಗೆ ವ್ಯವಸ್ಥೆ ಮಾಡಿಕೊಂಡು ಅವರಿಗೆ ಭಗವದ್ಗೀತೆಯನ್ನ ಕಂಠಪಾಠ ಮಾಡಿಸಿ ಅನೇಕ ರೀತಿಯ ಪ್ರವಚನಗಳು ಕೂಡ, ಉಪನ್ಯಾಸ, ಪ್ರವಚನ ಇತ್ಯಾದಿಗಳು ಕೂಡ ದೇವಸ್ಥಾನಗಳಲ್ಲಿ, ಬೇರೆ ಬೇರೆ ಸ್ಥಳಗಳಲ್ಲಿ ನಾವು ಮಾಡ್ತಾ ಬಂದ್ವಿ. ಇದೆಲ್ಲದಕ್ಕೂ ನಮಗೆ ಸ್ವಾಮಿಗಳ ಆಶೀರ್ವಾದ, ಶಿವಮೊಗ್ಗ ಜನತೆಯ ಆಶೀರ್ವಾದ. ನಮಗೆ ಇಲ್ಲೇ ಕೂತಿದ್ದಾರೆ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರವರಾಗಲಿ, ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂತಹ ಪ್ರಸನ್ನ ಕುಮಾರ್ ಆಗಲಿ, ಕಾಶಿಯವರು 2007ರಿಂದಲೇ ಅಭಿಯಾನ ಇದು ಅಂತ ಹೇಳಿ ಭಗವದ್ಗೀತೆ ಬಗ್ಗೆ ಹೆಚ್ಚಿನ ಪ್ರಸಾರ ಮಾಡ್ತಾ ಬಂದಿದ್ರು. ಅವರು ಕೂಡ ನಮಗೆ ಬೆನ್ನೆಲುಬಾಗಿ ನಿಂತು ಈ ಒಂದು ಕಾರ್ಯಕ್ರಮಕ್ಕೆ ಸಂಪನ್ನಗೊಳಿಸಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ನಮಗೆ ಸಹಾಯ ಮಾಡ್ತಾ ಬಂದರು. ಅದೇ ರೀತಿಯಾಗಿ ನಮ್ಮ ಸಂಚಾಲಕರಾಗಿರ್ತಕ್ಕಂಥ PP ಹೆಗ್ಡೆ ಅವರು, ಪ್ರಧಾನ ಸಂಚಾಲಕರಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಅವರು, ಅವರೆಲ್ಲರೂ ಕೂಡ ನಮಗೆ ಬೆನ್ನೆಲುಬಾಗಿ ನಿಂತು ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಈ ಒಂದು ಮಹತ್ ಕಾರ್ಯಕ್ಕೆ ಶಿವಮೊಗ್ಗದ ಜನತೆಯ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಸ್ವಾಮಿಗಳ ಆಶೀರ್ವಾದಕ್ಕೆ ಪಾತ್ರರಾಗಬೇಕು, ದೇವರ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಈ ನಿಟ್ಟಿನಲ್ಲಿ ಹೆಚ್ಚು ಜನರು ಬಂದು ಸೇರೋ ರೀತಿಯಲ್ಲಿ ನಾವು ಮಾಧ್ಯಮದವರು
ಸಹಕಾರ ನೀಡ್ತೀರಿ ಎನ್ನುವಂತಹ ಪ್ರಬಲವಾದ